ಬೆಂಗಳೂರಿನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆಗೆ ಬೀಳದಂತಹ ಬ್ರೇಕ್. ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಾ ಇರುವಂತಹ ಪ್ಲಾಸ್ಟಿಕ್ ಹಾವಳಿ ಹಿನ್ನೆಲೆ ಸ್ವಿಗ್ಗಿ, ಝೊಮ್ಯಾಟೊ, ಐಟಿಸಿ ಕಂಪನಿಗಳಿಗೆ ಜಿಬಿಎ ಶಾಕ್ ಅನ್ನು ಕೊಡ್ತಾ ಇದೆ. ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ದರೂ ವಿವಿಧ ಉತ್ಪನ್ನಗಳಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಕಂಪನಿಗಳಿಗೆ ನೋಟಿಸ್ ಅನ್ನ ನೀಡಲು ತೀರ್ಮಾನವನ್ನ ಮಾಡಲಾಗಿದೆ. ಈಗಾಗಲೇ ಕಂಪನಿಗಳೊಂದಿಗೆ ಜಿಬಿಎ ಒಂದು ಸುತ್ತಿನ ಸಭೆಯನ್ನು ಕೂಡ ಮಾಡಿರುವಂಥದ್ದು. ನಿಮ್ಮ ಉತ್ಪನ್ನಗಳಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ಯಾವ ರೀತಿಯಲ್ಲಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿದೆ. ಬಳಸಿದಂತಹ ಪ್ಲಾಸ್ಟಿಕ್ ಯಾವ ರೀತಿ ಮರುಬಳಕೆ ಆಗ್ತಾ ಇದೆ, ಮರುಬಳಕೆ ಕುರಿತಂತೆ ಸಮಗ್ರ ವರದಿಯನ್ನ ನೀಡುವಂತೆ ಸೂಚನೆಯನ್ನು ಸಹ ಕೊಡಲಾಗಿದೆ. ಮಾಹಿತಿಯನ್ನ ನೀಡದೇ ಇದ್ರೆ ಭಾರೀ ಪ್ರಮಾಣದ ದಂಡವನ್ನ ವಿಧಿಸುವಂತಹ ಎಚ್ಚರಿಕೆ ಸಹ ಕೊಟ್ಟಿರುವಂತದ್ದು. ಈಗ ಮಾತ್ರ ಇವರಿಗೆ ಜೀವ ಬಂದಿರದ ಅಂತ ಹೇಳಿ ಯಾವಾಗಲೂ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಬೇಕು, ಎಲ್ಲೋ ಅಂಗಡಿಗಳಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಕೊಡಬಾರದು, ಬಟ್ಟೆ ಚೀಲಗಳನ್ನೇ ಪೇಪರ್ಗಳನ್ನೇ ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ಮಾಹಿತಿ ಮೊದಲೇ ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಅದು ಬ್ರೇಕ್ ಬಿದ್ದಿತ್ತು. ಅದಕ್ಕೆ ಹಾಗಾದ್ರೆ ನಾಮಕಾವಸ್ಥೆಗೆ ಮಾತ್ರ ಬ್ರೇಕ್ ಹಾಕಲಾಗಿತ್ಯಾ, ನಾಮಕಾವಸ್ಥೆಗೆ ಮಾತ್ರ ನಿಷೇಧವನ್ನ ಹೇರಲಾಗಿತ್ತ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಈಗ ಸ್ವಿಗ್ಗಿ, ಝೊಮ್ಯಾಟೊ, ಐಟಿಸಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಅಂಗಡಿಗಳಲ್ಲಿ ಉಪಯೋಗಿಸ್ತಾರಲ್ಲ, ಈಗ ಏನಾದ್ರೂ ಅಂಗಡಿಗಳಿಗೆ ಏನಾದ್ರೂ ಸಾಮಾನು ತರೋದಕ್ಕೆ ಹೋದ್ರು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕೊಡಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ತರಬೇಡಿ ಅಂತ ಹೇಳಿ ಪ್ಲಾಸ್ಟಿಕ್ ಕೊಡಲ್ಲ, ಬಟ್ಟೆ ಚೀಲಗಳನ್ನು ತರಬೇಕು ಅನ್ನುವಂಥ ಮಾತುಗಳನ್ನ ಮಾಲೀಕರು ಹೇಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ಏನೋ ಸರ್ಕಾರ ಮಾಡ್ತು, ನಿರ್ಧಾರವನ್ನ ಮಾಡ್ತು, ಅದಾದ್ಮೇಲೆ ಕಟ್ಟುನಿಟ್ಟಿನ ರೂಲ್ಸ್ ಕೂಡ ಬಂತು, ಸ್ವಲ್ಪ ಟೈಮ್ ಉಪಯೋಗಿಸಲಿಲ್ಲ, ಅದಾದ್ಮೇಲೆ ಏಕದಮ್ ಎಲ್ಲರೂ ಕೂಡ ಶುರು ಹಚ್ಕೊಂಡ್ರು. ಈಗ ಸ್ವಿಗ್ಗಿ ಅವರಿಗೆ, ಝೊಮ್ಯಾಟೊ ಅವರಿಗೆ ಮಾತ್ರ ಹೇಳೋದಿಲ್ಲ, ಎಲ್ಲೆಲ್ಲಿ ಅಂಗಡಿಗಳಿದೆ ಎಲ್ರಿಗೂ ಕೂಡ ಅಲ್ಲಿ ಸೂಚನಾ ಫಲಕಗಳನ್ನ ಹಾಕಬೇಕು, ಮತ್ತೆ ಅವರಿಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಈಗ ಮಾಹಿತಿಯನ್ನ ನೀಡ್ತಾ ಇದ್ರೆ ಭಾರಿ ಪ್ರಮಾಣದ ದಂಡವನ್ನ ವಿಧಿಸುವಂತಹ ಈ ಎಚ್ಚರಿಕೆಯನ್ನು ಸಹ ಜಿಬಿಎ ಕೊಟ್ಟಿರುವಂತದ್ದು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಪ್ಲಾಸ್ಟಿಕ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಹೇಳೋದಕ್ಕೆ ಬರಲ್ಲ. ಎಲ್ಲಾ ಕಡೆ ಕೂಡ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗ್ತಾನೆ ಇದೆ. ಸ್ವಲ್ಪ ಏನೋ ಬ್ರೇಕ್, ಸ್ವಲ್ಪ ಅಲ್ಲ, ಮೊದಲಿಂದನೂ ಸಹ ಸರ್ಕಾರ ಹೇಳ್ಕೊಂಡು ಬರ್ತಾ ಇದೆ, ಇಲ್ಲ ಅಂತಲ್ಲ, ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿತ್ತು. ಅದಾದ ಮೇಲೆ ಜನರು ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ನಿರ್ಲಕ್ಷ್ಯವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರ ಏಕದಮ್ಮು ಒಂದು ರೂಲ್ಸ್ ಅನ್ನ ಹಾಕ್ತು, ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬೇಕು, ಎಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮವೇನೋ ತಂತು. ಆದ್ರೆ ಅದು ಎಲ್ಲಿ ಬಳಕೆ ಆಗಿದೆ, ಎಷ್ಟು ದಿನ ಆ ರೂಲ್ಸ್ ಇತ್ತು, ಎಲ್ಲ ಒಂದ್ ಕಡೆ ಇತ್ತು. ಅದಾದ ಮೇಲೆ ಏಕದಮ್ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗಲೂ ಹೋಗಿ ಎಷ್ಟೋ ಅಂಗಡಿಗಳಿಗೆ ಹೋಗಿ ರೇಡ್ ಮಾಡಿದ್ರೆ ಬೇಕಾಬಿಟ್ಟಿ ಪ್ಲಾಸ್ಟಿಕ್ಗಳು ಸಿಗುತ್ತೆ. ಒಂದು ಪೇಪರ್ ಚೀಲವೂ ಇರೋದಿಲ್ಲ, ನಾರ್ಮಲ್ ಬಟ್ಟೆ ಚೀಲವೂ ಕೂಡ ಇಲ್ಲೂ ಸಿಗೋದಿಲ್ಲ. ಕೇವಲ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ, ಐಟಿಸಿಗಳಿಗೆ, ಕಂಪನಿಗಳಿಗೆ ಜಿಬಿಎ ಶಾಕ್ ಅನ್ನು ಕೊಟ್ಟಿದೆ ಅಂತವೇನು ಹೇಳ್ತಾ ಇದ್ದೀವಿ. ಕೇವಲ ಸ್ವಿಗ್ಗಿ ಅವರಿಗೆ, ಝೊಮ್ಯಾಟೊ ಅವರಿಗೆ ಮಾತ್ರ ಅಲ್ಲ, ಎಲ್ಲಾ ಕಡೆಯೂ ಕೂಡ ಇದೇ ರೂಲ್ಸ್ ಜಾರಿ ಆಗಬೇಕು. ಅಲ್ಲಿ ಮಾತ್ರ ಫುಡ್ ಅನ್ನ ಆರ್ಡರ್ ಮಾಡ್ಕೊಟ್ಟು ತಿಂತಾರೆ, ಅವ್ರು ಮಾತ್ರ ಪ್ಲಾಸ್ಟಿಕ್ ಅವರನ್ನ ಬಳಸ್ತಾರೆ, ಅವ್ರು ಹೇಗೆ ಪ್ಲಾಸ್ಟಿಕ್ ಅನ್ನ ಮರು ಬಳಕೆಯನ್ನ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ತಪ್ಪಾಗುತ್ತೆ. ಎಲ್ರಿಗೂ ಕೂಡ ಒಂದೇ ರೂಲ್ಸ್ ಅಪ್ಲೈ ಆಗಬೇಕು.